ಇವತ್ತು ನಿಮ್ಮ ತಂದೆಯವರ ಜನ್ಮದಿನ. ಇವತ್ತು ಅವ್ರು ನಿಮ್ಮನ್ನು ಅಗಲಿದ್ದಾರೆ, ನಿಮ್ಮ ಜೊತೆ ಇಲ್ಲ ಜನ್ಮದಿನ ದಿನ. ಇವತ್ತು ಈ ದಿನ ನಿಮಗೆ ಎಷ್ಟು ಒಂದು ಭಾವುಕವಾದ ದಿನ ಸರ್? ಇವತ್ತು ನಮ್ಮ ತಂದೆಯವರ 65ನೇ ಹುಟ್ಟುಹಬ್ಬ. ಅವರು ನಮ್ಮಲ್ಲಿ ಇವತ್ತು ಇಲ್ಲ, ನೋವಾಗ್ತದೆ. ಆದರೂ ಕೂಡ ಅವರ ದೂರದೃಷ್ಟಿ, ಅವರ ತತ್ವಗಳು ಎಲ್ಲವನ್ನೂ ಕೂಡ ಮೈಗೂಡಿಸ್ಕೊಂಡು ದೂರದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಅವರು ಯಾವ ರೀತಿಯಾದಂಥ ಕಾರ್ಯಕ್ರಮಗಳನ್ನ ಬಯಸ್ತಾಯಿದ್ರು, ಅದೇ ನಿಟ್ಟಿನಲ್ಲಿ ನಾವು ಕೂಡ ಅವರ ಹೆಸರಿನಲ್ಲಿ ಅವರ ನೆನಪಿನಾರ್ಥವಾಗಿ ನಾವು ಅವರ ಜನ್ಮದಿನಾಚರಣೆ ಅಂಗವಾಗಿ ಇವತ್ತು ಉದ್ಯೋಗ ಮೇಳವನ್ನು ಮತ್ತು ಉಚಿತವಾದಂಥ ಆರೋಗ್ಯ ತಪಾಸಣೆ ಶಿಬಿರವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಉಳ್ಳಳ್ಳಿ ಹೋಬಳಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಭಾಗದ ಜನರಿಗೆ ಈ ಸವಲತ್ತು ತಲುಪಬೇಕು, ಜೊತೆಗೆ ಅಕ್ಕಪಕ್ಕದ ತಾಲೂಕುಗಳು ಹೋಬಳಿಗಳಿಗೂ ಕೂಡ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಬಾರಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಿದ್ದೇವೆ. ಖಂಡಿತವಾಗಿಯೂ ಅವರು ಇವತ್ತು ನಮ್ಮಲ್ಲಿ ಇರಬೇಕಾಗಿತ್ತು, ಯಾರೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮ್ಮ ತಾಲೂಕಿನ ಜನತೆಗೆ ಜೊತೆಗೆ ನಮ್ಮ ಕುಟುಂಬಕ್ಕೆ, ನನಗೆ ಪರ್ಸನಲಿ ನನಗೆ ಇದೊಂದು ವಾಯ್ಡ್, ಆ ವಾಯ್ಡನ್ನು ಯಾರೂ ಕೂಡ ಫಿಲ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ಅವರು ನಮ್ಮಲ್ಲಿ ಇಲ್ವಾದ್ರೂ ಅವರ ಕೆಲಸ ಕಾರ್ಯದಲ್ಲಿ ಅವರನ್ನು ದಿನನಿತ್ಯನೂ ನೋಡ್ಕೊಂಡು ಹೋಗ್ತಿದ್ದೇವೆ. ಅವರು ನಮಗೆ ಹಾಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಾಕ್ತಾ ಹೋಗ್ತಾ ಇದ್ದೀವಿ. ನಿಮ್ಮ ತಂದೆಯ ನಿಮ್ಮ ಒಡನಾಟ ಹೇಗಿತ್ತು ಸರ್? ಅವರಿಂದ ನೀವು ಕಲಿತಂಥ ಜೀವನದ ಪಾಠ ಏನು ಸರ್? ಈಗ ಅವರು ನಮ್ಮೊಟ್ಟಿಗೆ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕಿಂತ ಜನರೊಟ್ಟಿಗೆ ಆಚೆ ಅವರ ಜನಸೇವೆನಲ್ಲೇ ಟೈಮ್ ಕೊಟ್ಟಿದ್ದು ಜಾಸ್ತಿ. ಸೊ ಆದ್ದರಿಂದ ಇಂಟ್ರ್ಯಾಕ್ಷನ್ನು ಕಡಿಮೆ ಆಗಿದ್ರೂ ದಿನನಿತ್ಯ ಒಂದು ಹಾಫ್ ಆನ್ ಅವರ್ 1 ಅವರ್ ನಾವು ಚರ್ಚೆಯನ್ನು ಮಾಡ್ತಾಯಿದ್ದೋ. ನಾವು ನೋಡಿ ಕಲ್ತಂಥದ್ದೇ ಜಾಸ್ತಿ, ಯಾಕೆಂತಂದರೆ ಅವರು ಜನರೊಟ್ಟಿಗೆ ಯಾವ ರೀತಿ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ರು, ಜನರ ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸ್ತಾಯಿದ್ರು, ಅಧಿಕಾರಿಗಳೊಟ್ಟಿಗೆ ಯಾವ ರೀತಿ ಮಾತನಾಡಿ ಅಧಿಕಾರಿಗಳ ಜೊತೆ ಯಾವ ರೀತಿ ಕೆಲಸವನ್ನು ಮಾಡಿಸ್ತಾಯಿದ್ರು, ಫಾಲೋಅಪ್ ಯಾವ ರೀತಿ ಮಾಡ್ತಿದ್ರು ಅನ್ನೋದು ನಮಗೆ ಅವರನ್ನು ನೋಡಿ ಕಲ್ತ್ಕೊಂಡಿರೋವಂಥದ್ದು. ಜೊತೆಗೆ ಅವ್ರು ಯಾವ ರೀತಿ ಈಗ ಟ್ರಾವೆಲಿಂಗ್ನಲ್ಲಿ ಒಂದು ಮಿಸ್ ಕಾಲ್ಗಳಿದ್ರೂ ಆನ್ ದ ವೇ ಕಾರ್ನಲ್ಲಿ ಮಿಸ್ ಕಾಲ್ ಇದ್ದರೆ ಎಲ್ಲದಕ್ಕೂ ರೀಡೈಲ್ ಮಾಡ್ಕೊಂಡು ಹೋಗೋವಂಥದ್ದು, ಇವೆಲ್ಲವೂ ಕೂಡ ಅವರನ್ನು ನೋಡಿ ನಾವು ಕಲ್ತಿರೋ ಅಂಥದ್ದು. ಸೊ ನಾವೇನು ಎಕ್ಸ್ಟ್ರಾ ಏನೂ ಮಾಡ್ತಾಯಿಲ್ಲ, ಅವ್ರು ಯಾವ ರೀತಿ ಮಾಡ್ಕೊಂಡು ಹೋಗ್ತಿದ್ರು ಅದೇ ರೀತಿ ಅದೇ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಹೋಗ್ತಾರೆ. ಸರ್, ಈಗಿನ ಕಾಲದಲ್ಲಿ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದರೆ ಒಂದು ರಿಸಾರ್ಟಲ್ಲಿ ಸೆಲೆಬ್ರೇಟ್ ಮಾಡೋದು, ಅವರು ಪರ್ಸ್ನಲಾಗಿ ಸೆಲೆಬ್ರೇಟ್ ಮಾಡೋದು, ಆ ಥರ ಎಲ್ಲ ಮಾಡ್ತಾರೆ. ನೀವು ಈ ಥರ ಒಂದು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದೀರಾ ಸರ್. ಯಾಕೆ ಈ ಥರ ಮಾಡಬೇಕು ಅಂತ ಯೋಜನೆ ಬಂತು ಸರ್, ನಿಮಗೆ ಆಲೋಚನೆಗಳು ಬಂತು? ಅಲ್ಲ, ನಮ್ಮ ಮನೆಯಲ್ಲಿ ಯಾರೂ ಕೂಡ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿಲ್ಲ, ನಾನು ಕೂಡ ಬರ್ಡೇ ಸೆಲೆಬ್ರೇಟ್ ಮಾಡೋದಿಲ್ಲ. ನಮ್ಮ ತಂದೆಯವರು ಕೂಡ ಇವತ್ತು ಕೂಡ ಅವರು ಅದ್ದೂರಿಯಾಗಿ ಸಂಭ್ರಮಾಚರಣೆಯನ್ನು ಬರ್ಡೇನ ಇವತ್ತು ಕೂಡ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ. ಆದ್ದರಿಂದ ನಾವು ಅವ್ರಿಗೇನು ಆಲೋಚನೆ ಇತ್ತು, ಅವ್ರಿಗೇನು ದೂರದೃಷ್ಟಿ ಇತ್ತು, ಅವ್ರಿಗೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ಒಂದು ಅವ್ರ ಮನದಲ್ಲಿತ್ತು. ಜೊತೆಗೆ ವಿದ್ಯಾರ್ಥಿನಿಯರಿಗೆ ಸೂಕ್ತವಾದಂಥ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಒಂದು ಕೆಲಸವನ್ನು, ಉದ್ಯೋಗವನ್ನು ಕಲ್ಪಿಸ್ಕೊಡುವಂಥ ಕೆಲಸ ಮಾಡಬೇಕು ಅಂತ ದೂರದೃಷ್ಟಿ ಇತ್ತು. ಅವರು ಪ್ರಾರಂಭವನ್ನು ಮಾಡಿದಂಥದ್ದು ಉದ್ಯೋಗ ಮೇಳ 2022ರಲ್ಲಿ. ಸೊ ಆ ನಿಟ್ಟಿನಲ್ಲಿ ಅವರ ದಾರಿಯಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕು ಅಂತ ಅವರ ನೆನಪಿನಾರ್ಥವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಅವರ ಹೆಸರಿನಲ್ಲಿ ಮುಂದುವರಿಸ್ಕೊಂಡು ಹೋಗ್ತಿದ್ದೀವಿ. ನಿಮ್ಮ ತಂದೆ ಅಗಲಿಕೆ ನಂತರ ನೀವು ರಾಜಕಾರಣಕ್ಕೆ ಬರ್ತೀರಾ ಸರ್. ನೀವು ರಾಜಕಾರಣಕ್ಕೆ ಬಂದ ಸಂದರ್ಭದಲ್ಲಿ ನೀವು ಫೇಸ್ ಮಾಡಿದಂಥ ಚಾಲೆಂಜಸ್ ಏನು ಸರ್? ಅಲ್ಲ, ಇದೊಂಥರ ರಾಜಕಾರಣ ಅಂತಲಲ್ಲ, ಈಗ ಜನಸೇವೆ ಅಂತ ನಾವು ಭಾವಿಸಿರೋ ಅಂಥದ್ದು. ರಾಜಕಾರಣ ಅಂತ ಬಂದಾಗ ದಿನನಿತ್ಯ ಚಾಲೆಂಜಸ್ ಇದ್ದೇ ಇರ್ತದೆ. ಅವೆಲ್ಲವೂ ಕೂಡ ನಮ್ಮ ಎಲ್ಲ ಹಿರಿಯರಿದ್ದಾರೆ. ನಮ್ಮ ತಾಲೂಕಿನಲ್ಲಿ ನಮ್ಮ ಮಾಜಿ ಶಾಸಕರು ಹಿರಿಯರಾಗಿರುವಂಥ ಕೇಶಮೂರ್ತಿ ಸಾಹೇಬ್ರು ಇದ್ದಾರೆ. ಅದೇ ರೀತಿ ನಮ್ಮ ನಾಯಕರುಗಳು ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ನಮ್ಮ ಡಿ ಕೆ ಸುರೇಶ್ ಸಾಹೇಬರಾಗಿರ್ಬೋದು, ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಮತ್ತು ಎಲ್ಲ ಯುವ ಶಾಸಕರು ಎಲ್ಲರೂ ಕೂಡ ನಮ್ಮೊಟ್ಟಿಗೆ ನಮಗೆ ಮಾರ್ಗದರ್ಶನವನ್ನು ಕೊಡ್ಕೊಂಡು ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಏನೇ ಚಾಲೆಂಜಸ್ ಬಂದರೂ ಕೂಡ ಅದನ್ನು ಎದುರಿಸಿ ಅದನ್ನು ಪಾರಾಗಲಿಕ್ಕೆ ಯಾವ ರೀತಿ ಏನೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಸೂಕ್ತವಾದಂಥ ನಮಗೆ ಡೈರೆಕ್ಷನ್ಸನ್ನು ಕೊಟ್ಕೊಂಡು ಹೋಗ್ತಿದ್ದಾರೆ. ಎಲ್ಲರ ಮಾರ್ಗದರ್ಶನವನ್ನು ಪಡೆದುಕೊಂಡು, ಜೊತೆಗೆ ನಮ್ಮ ತಾಲೂಕಿನ ಜನತೆ ನಮಗೆ ಇವತ್ತೊಂದು ಅವಕಾಶವನ್ನು ಇವತ್ತು ಮಾಡಿಕೊಟ್ಟಿರೋ ಅಂಥದ್ದು. ಅವರು ಕೂಡ ನಮಗೆ ಎಲ್ಲೋ ಒಂದು ಕಡೆ ಎಡುವುದಾಗ ನಮಗೆ ತಿದ್ಕೊಳ್ಳೋಂಥ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಎಲ್ಲೋ ಒಂದು ಕಡೆ ಸಮಸ್ಯೆ ಆದಾಗ ಅದನ್ನು ಯಾವ ರೀತಿ ಬಗೆಹರಿಸ್ಬೋದು ಅಂತ ಅವರು ಕೂಡ ನಮಗೆ ಹಲವಾರು ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಎಲ್ಲವನ್ನೂ ಕೂಡ ನಾವು ಈಕ್ವಲ್ ಆಗಿ ಪರಿಗಣಿಸಿ ಯಾವ ರೀತಿ ನಿರ್ಧಾರವನ್ನು ತೊಗೊಬೋದ್ರ ಬಗ್ಗೆ ಎಲ್ಲರೂ ಕೂಡ ಚರ್ಚೆಯನ್ನು ಮಾಡಿ, ಸಮಾಲೋಚನೆಯನ್ನು ಮಾಡಿ ಈ ಒಂದು ಚಾಲೆಂಜಸನ್ನು ಫೇಸ್ ಮಾಡಿಕೊಂಡು ಹೋಗ್ತಿದ್ದೇವೆ. ಮುಂದೆ ಕೂಡ ಅದೇ ರೀತಿ ಎಲ್ಲರೂ ಕೂಡ ಒಗ್ಗೂಡಿಸ್ಕೊಂಡು ಎಲ್ಲರ ಸಲಹೆ ಸೂಚನೆ ಪಡೆದುಕೊಂಡೆ ನಾವು ಈ ಒಂದು ಜನಸೇವೆಯಲ್ಲಿ ಸಾಕ್ತೀವಿ. ನಿಮ್ಮ ತಂದೆಯವರು ಜನಸೇವೆ, ಜನಾರ್ದನ ಸೇವೆ ಅಂತ ಕೆಲಸ ಮಾಡ್ಕೊಂಡು ಬಂದವರು. ಇವತ್ತು ಇಷ್ಟು ಜನ ಅವರನ್ನು ಗುರುತಿಸ್ತಾರೆ, ನಿಮ್ಮನ್ನು ಇಷ್ಟು ಜನ ಗುರುತಿಸ್ತಾರೆ, ಇಷ್ಟು ಪ್ರೀತಿಯನ್ನು ಕೊಡ್ತಾರೆ. ನಿಮ್ಮ ತಂದೆ ಇಲ್ಲ ಅಂದರೂ ಕೂಡ ಅವರ ಅಭಿಮಾನಿಗಳೇನಿದ್ದಾರೆ ಅವರು ಇಷ್ಟು ಪ್ರೀತಿಯನ್ನು ಕೊಡ್ತಾರೆ ಸರ್. ಅವರು ನಿಮ್ಮ ತಂದೆಯವರು ಮಾಡಿರೋ ಕೆಲಸದ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ಖಂಡಿತವಾಗಿಯೂ ನನಗಾಗಲೇ ಹೇಳ್ದಂಗೆ ಅವರು ನಮ್ಮಲ್ಲಿ ಇಲ್ಲವಾದ್ರೂ ಅವರ ಕೆಲಸದ ಮುಖೇನವಾಗಿ, ಅವರ ದೂರದೃಷ್ಟಿಯ ಮುಖೇನವಾಗಿ ಇವತ್ತಿಗೂ ಕೂಡ ಅವರು ಜೀವಂತವಾಗಿ ನಮ್ಮಲ್ಲಿ ಇದ್ದಾರೆ. ಇವತ್ತು ನೀವು ನಂಜನಗೂಡಿನಿಂದ ಉಳ್ಳಳ್ಳಿ ತನಕ ಬರಬೇಕು ಅಂತಂದರೆ ಈ ಒಂದು ದಾರಿಯನ್ನು ಅವರೇ ನಿರ್ಮಾಣವನ್ನು ಮೊದಲನೇದಾಗಿ ಮಾಡಿದಂಥದ್ದು. ಅವರು MP ಆಗಿರ್ಬೇಕಾದ್ರೆ CRF ಫಂಡ್ನಲ್ಲಿ ಅವರು ಮಾಡಿಸಂಥದ್ದು. ಈಗ ಮತ್ತೆ ಅದನ್ನು ನಾವು ಈಗ ರೀಟಾರ್ ಮಾಡಲಿಕ್ಕೆ ಈಗ
ಗುದ್ಲಿ ಪೂಜೆನ ಮಾಡಿ ಈಗ ಆದಷ್ಟು ಬೇಗ ಅದನ್ನು ಕೂಡ ಈಗ ಶುರುವಾಗ್ತದೆ. ಅದರಿಂದ ಇಂಥ ಹಲವಾರು ಕೆಲಸಗಳಲ್ಲಿ ಅವರನ್ನು ನಾವು ಜೀವಂತವಾಗಿ ಇವತ್ತಿಗೂ ಕೂಡ ನೋಡ್ತಿದ್ದೇವೆ. ಖಂಡಿತವಾಗಿಯೂ ತುಂಬ ಖುಷಿ ಆಗ್ತಿದೆ. ಯಾಕಂತಂದರೆ ಪ್ರತಿಯೊಂದೂ ತಾಲೂಕಿನಲ್ಲೂ ಕೂಡ 8 ವಿಧಾನಸಭಾ ಕ್ಷೇತ್ರ ಏನೋ ಅವ್ರಿಗೆ ಬರ್ತಾಯಿತ್ತು, ಪ್ರತಿಯೊಂದು ಕಡೆಯೂ ಕೂಡ ಅವರ ಕೊಡುಗೆ ನಮಗೆ ಕಾಣಿಸ್ತಿದೆ. ಇವತ್ತು ನಮ್ಮ ಉಳ್ಳಳ್ಳಿನಲ್ಲೂ ಕೂಡ ಇವತ್ತು ನೀವು IB-ನಲ್ಲಿ ನೋಡ್ಬೋದು ಅವರ ಹೆಸರಿರ್ತದೆ. ಅದನ್ನು ನೋಡಿದಾಗ ನಮಗೆ ತುಂಬ ಖುಷಿ ಆಗ್ತಿದೆ. ಇವತ್ತು ಬೇರೆ ಬೇರೆ ತಾಲೂಕಿನಲ್ಲೂ ಕೂಡ ಅವರು ಕೊಟ್ಟಂಥ ಕೊಡುಗೆ, ಹಲವಾರು ಶಾಲೆಗಳಾಗಿರ್ಬೋದು, ಆರೋಗ್ಯ ಸಂಸ್ಥೆಗಳಾಗಿರ್ಬೋದು, ಅವರು ಕೊಟ್ಟಂಥ ಕೊಡುಗೆಗಳು ಸಾಕಷ್ಟಿದೆ. ಆ ನಿಟ್ಟಿನಲ್ಲಿ ಅಂಥ ಕಡೆ ಹೋದಾಗ ಅವ್ರ ಹೆಸರಲ್ಲಿ ನೋಡಿದಾಗ ನಮಗೆ ಸಾಕಷ್ಟು ಖುಷಿ ಆಗ್ತಿದೆ. ನಮ್ಗೆ ಇನ್ನಷ್ಟು ಸ್ಫೂರ್ತಿ ಬಂದಂಗೆ ಆಗ್ತಿದೆ ಕೆಲಸವನ್ನು ಮಾಡಲಿಕ್ಕೆ. ಆ ನಿಟ್ಟಿನಲ್ಲಿ ಅವ್ರನ್ನ ನಾವು ರೋಲ್ ಮಾಡೆಲ್ ಆಗಿ ಇಟ್ಕೊಂಡು ನಾವು ಕೆಲಸವನ್ನು ಇವತ್ತು ಮಾಡ್ಕೊಂಡು ಹೋಗ್ತೀವಿ. ಸರ್, ನಂಜನಗೂಡು ಕ್ಷೇತ್ರದ ಅಭಿವೃದ್ಧಿನೇ ನಿಮ್ಮ ತಂದೆಯವರ ಕನಸಾಗಿತ್ತು. ಇನ್ನು ಕನಸನ್ನು ನೆನೆಸು ಮಾಡಲಿಕ್ಕೋಸ್ಕರ ಇನ್ನೂ ಏನೇನು ಯೋಜನೆಗಳನ್ನ ತಂದಿದ್ದೀರಾ ಸರ್? ಏನೇನು ತರಬೇಕು ಅಂತ ಅಂದ್ಕೊಂಡಿದ್ದೀರಾ ನಂಜನಗೂಡು ಕ್ಷೇತ್ರನ ಅಭಿವೃದ್ಧಿಗಾಗಿ? ಇಲ್ಲ, ಈಗಾಗಲೇ ಬಹು ಮುಖ್ಯವಾಗಿ ನಮ್ಮ ದೇವನೂರು ಏತನೇರವರಿ ಸುಮಾರು 90 ಕೋಟಿ ರೂಪಾಯಿಗಳಿಗೆ ಮಂಜೂರಾಗಿ ಈಗ ಪೂಜೆ ಹಂತದಲ್ಲಿ ಇದೆ. ಅದು ಕೆರೆ ತುಂಬಿಸೋ ಅಂಥ ಒಂದು ಯೋಜನೆ. ಜೊತೆಗೆ ನಮ್ಮಲ್ಲಿ ಸುಮಾರು ಇರಿಗೇಷನ್ ಡಿಪಾರ್ಟ್ಮೆಂಟಿಂದ 70 ಕೋಟಿ ರೂಪಾಯಿಗಳು ನಮ್ಮ ಕಪಿಲಾ ನದಿ ಆಗುವಂಥ ಜಾಗ ಏನಿದೆ ದೇವಸ್ಥಾನದ ಮುಂಭಾಗ, ಆ ಒಂದು ಪ್ರದೇಶವನ್ನು ಅಭಿವೃದ್ಧಿ ಮಾಡಲಿಕ್ಕೆ 70 ಕೋಟಿ ರೂಪಾಯಿಗಳನ್ನು ಈಗಷ್ಟೇ ನಮಗೆ ಕ್ಯಾಬಿನೆಟಲ್ಲಿ ಮಂಜೂರು ಮಾಡಿಕೊಟ್ಟಿರೋಂಥದ್ದು. ಇನ್ನೂ 15 ಕೋಟಿ ರೂಪಾಯಿ ಸ್ನಾನಘಟ್ಟ ನಿರ್ಮಾಣ ಮಾಡಲಿಕ್ಕೆ ಅದನ್ನು ಕೊಟ್ಟಿರೋಂಥದ್ದು. ಇಂಥ ಹಲವಾರು ಯೋಜನೆಗಳು ನಮ್ಮ ತಾಲೂಕಿನಲ್ಲಿ ಆಗ್ತಾ ಇರುತ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ. ಜೊತೆಗೆ ಮೂಲಭೂತವಾಗಿ ಸುಮಾರು 84 ಕೋಟಿಯಷ್ಟು ಅನುದಾನವನ್ನು ಕೇವಲ PW ಇಲಾಖೆಗೆ ನಮಗೆ ಕೊಟ್ಟು ರಸ್ತೆ ಸಂಪರ್ಕವನ್ನು ಇಂಪ್ರೂವ್ ಮಾಡಲಿಕ್ಕೆ ಈಗ ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿರೋಂಥದ್ದು. ಸುಮಾರು 20-25 ವರ್ಷಗಳಿಂದ ಆಗದೇ ಇರೋಂಥ ರಸ್ತೆಗಳು ಇವತ್ತು ನಮ್ಮ ಕಣ್ಮುಂದೆ ಆಗ್ತಾಯಿದೆ. ಹಂಗಂತ ಎಲ್ಲ ಮಾಡಿಬಿಟ್ಟಿದ್ದೀವಿ ಅಂತಲ್ಲ, ಇನ್ನೂ ಕೂಡ ಕೆಲಸ ಮಾಡೋದಿದೆ. ಖಂಡಿತವಾಗಿಯೂ ಇನ್ನು ಉಳಿಕೆ ಅವಧಿ ಏನಿದೆ ಆ ಅವಧಿನಲ್ಲಿ ನಮ್ಮಲ್ಲಿ ಎಲ್ಲೆಲ್ಲಿ ರಸ್ತೆಗಳು ಇನ್ನೂ ಸಂಪರ್ಕ ಹೆಚ್ಚಿಸಬೇಕು, ನಾವು ಖಂಡಿತವಾಗಿಯೂ ಆ ರಸ್ತೆಗಳನ್ನೆಲ್ಲ ಕೈಗೆತ್ಕೊಂಡು ನಾವು ಕೆಲಸವನ್ನು ನಾವು ಮಾಡ್ತೀವಿ. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಜಮೀನು ಹೋಗೋ ರಸ್ತೆಗಳಾಗಿರ್ಬೋದು, ಸಿಸಿ ಚರಂಡಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಾವು ಹಂತವಾಗಿ ಮಾಡಿಕೊಂಡು ಹೋಗ್ತಿದ್ದೇವೆ, ಮುಂದೆ ಕೂಡ ಮಾಡ್ತೀವಿ. ಮತ್ತು ನಮ್ಮ ಟೌನ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಅಲ್ಲಿ ಹೊಸ ಬಡಾವಣೆಗಳಿಗೆ ಸಾಕಷ್ಟು ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕಾಗ್ತದೆ. ಆಗಲೇ ಸುಮಾರು 10 ಕೋಟಿ ರೂಪಾಯಿಗಳನ್ನ ಹಾಕಿ ಅಲ್ಲೂ ಕೂಡ ಈಗ ಕೆಲಸಗಳು ಸ್ಟಾರ್ಟ್ ಆಗಿದೆ, ಇನ್ನೂ ಕೂಡ ಆಗಬೇಕಾಗಿದೆ. ಖಂಡಿತವಾಗಿಯೂ ಈ ಸಾಲಿನಲ್ಲಿ ಬರುವಂಥ ಅನುದಾನದಲ್ಲಿ ಆ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಕೆಲಸವನ್ನು ನಾವು ಮಾಡ್ತೀವಿ. ಜೊತೆಗೆ ನಮ್ಮಲ್ಲಿರುವಂಥ ಹಲವಾರು ಯೋಜನೆಗಳು, ಈಗ ಉರಾ ಏತನೇರವರಿ ನಿಂತೋಗಿತ್ತು 2016ರಲ್ಲಿ 17ರಲ್ಲಿ ಕೊಟ್ಟಂಥ ಯೋಜನೆ, ಅದು ನಿಂತೋಗಿತ್ತು. 5 ವರ್ಷ ಕೆಲಸನೇ ಮಾಡೋಕ್ಕಾಗಿರಲಿಲ್ಲ. ಈಗ ಮತ್ತೆ 2023ರಿಂದ ಮತ್ತೆ ಶುರು ಮಾಡಿಸಿದ್ದೀವಿ. ಈಗ ಅದು ಒಂದೊಂದು ತಿಂಗಳಾಯಿತು ಅಂತಂದರೆ ಅದು ಕೂಡ ಕಂಪ್ಲೀಟ್ ಆಗ್ತಿದೆ. ಇಂಥ ಹಲವಾರು ಕಾರ್ಯಕ್ರಮಗಳನ್ನ ನಾವು ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಆದ್ದರಿಂದ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಯೋಜನೆಗಳಾಗಬೇಕು ಅವನ್ನು ಕೂಡ ನಾವು ಕೈಗೆತ್ತಿಕೊಂಡು ಖಂಡಿತವಾಗಿ ಹಂತವಾಗಿ ಮಾಡ್ಕೊಂಡು ಹೋಗೋಂಥ ಕೆಲಸವನ್ನು ಮಾಡ್ತೀವಿ. ಸರ್, ದರ್ಶನ್ ಸರ್ ಅವರು ಅತಿ ಶೀಘ್ರದಲ್ಲೇ ಮದುವೆ ಆಗ್ತಾರೆ ಅಂತ ಮಾಹಿತಿ ಬಂತು. ಮದುವೆ ಯಾವಾಗ ಸರ್? ಹೇಳ್ತೀನಿ, ಹೇಳ್ಬಿಟ್ಟು ಆಗ್ತೀನಿ. ನೀವು ಕೂಡ ಕಾನೂನು ವಿದ್ಯಾರ್ಥಿ, ನಿಮ್ಮ ಪ್ರಕಾರ ಒಬ್ಬ ಉತ್ತಮ ವಕೀಲರು ಅಂದರೆ ಯಾರು ಸರ್? ಉತ್ತಮ ವಕೀಲರು ಅಂತಂದರೆ ನೀವು 2 ವಿಚಾರ ಇರ್ತದೆ. ನೀವು ಉತ್ತಮವಾಗಿ ಒಳ್ಳೆಯ ಲಿಸ್ನರ್ ಆಗಿರಬೇಕು, ಜೊತೆಗೆ ಒಳ್ಳೆ ಒರೇಟರಿ ಸ್ಕಿಲ್ ಆಗಿರಬೇಕು, ಪ್ರೆಸೆಂಟೇಷನ್ ಸ್ಕಿಲ್ ಇರಬೇಕು. ಸೊ ಲಿಸ್ನಿಂಗ್ ಮತ್ತು ಒರೇಟರಿ ಸ್ಕಿಲ್ ಇತ್ತು ಅಂತಂದರೆ ನೀವು ಒಳ್ಳೆ ವಕೀಲರಾಗು. ಜೊತೆಗೆ ರಿಸರ್ಚ್ ಸ್ಟ್ರಾಂಗ್ ಬ್ಯಾಕ್ಗ್ರೌಂಡ್ ಇರಬೇಕು. ಅಂದರೆ ಲಾಯರ್ ಆಗಿರೋರು ಯಾವತ್ತೂ ಕೂಡ ಅಥಾರಿಟಿ ಇಟ್ಕೊಂಡು ಮಾತಾಡಬೇಕು. ಈ 3 ಕ್ವಾಲಿಟೀಸ್ ಇದ್ದರೆ ಖಂಡಿತವಾಗಿ ತುಂಬ ಮಿಸ್ ಮಾಡ್ಕೋತೀವಿ. ನಾನು ಹೇಳಿದ್ನಲ್ಲ, ಅದು ವಾಯ್ಡು, ಯಾರು ಕೂಡ ಫಿಲ್ ಮಾಡೋಕ್ಕಾಗೋದಿಲ್ಲ. ತಂದೆ ತಾಯಿನ ಈಗ ಜನರೊಟ್ಟಿಗೆ ಬೇರೆತ್ತೋ ಅವರಲ್ಲೇ ತಂದೆ ತಾಯಿನ ನೋಡಿಕೊಂಡು ನಾವು ನಮ್ಮ ಜೀವನವನ್ನು ಕಳೀತಾ ಇದ್ದೀವಿ. ಬಟ್ ಅದು ವಾಯ್ಡು, ಯಾರು ಕೂಡ ಫಿಲ್ ಮಾಡೋಕ್ಕಾಗಲ್ಲ. ಇದರಲ್ಲ ವೀಕ್ಷಕರೇ, ಇದಿಷ್ಟು ನಂಜನಗೂಡು ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ ಅವರ ಮನದಾಳದ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸಿಂಚನಾ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.